ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಗ್ರಾಮರ್ ಕ್ವಶನ್ಸ್ಗಳನ್ನ ನಾವು ಆನ್ಸರ್ ಕೀ ನೋಡಿದ್ವಿ. ಈಗ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗಳ ಬಗ್ಗೆ ನೋಡೋಣ. ಕೆಲವೊಮ್ಮೆ ಓನ್ ಆನ್ಸರ್ ಬರೆದಿರ್ತೀರಾ, ಕೆಲವೊಮ್ಮೆ ಲೆಸನ್ ರಿಲೇಟೆಡಾಗಿ ಬರ್ಕೊಂಡು ಹೋಗಿರ್ತೀರಾ. ಅದು ಪಕ್ಕ ಫುಲ್ ಮಾರ್ಕ್ಸ್ ಕೊಡ್ತಾರಾ, 2 ಔಟ್ ಆಫ್ 2, 3 ಔಟ್ ಆಫ್ 3 ಕೊಡ್ತಾರಾ ಇಲ್ವಾ ಅಂತ ಡೌಟ್ ಇರುತ್ತೆ. ಸರಿ, ನೋಡೋಣ. ನಾನೀಗ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನಾಳೆಯಿಂದ ಸೋಷಿಯಲ್ ಸೈನ್ಸ್ ತುಂಬ ಈಸಿ ಆಗೋ ರೀತಿಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ವಿಡಿಯೋ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ತುಂಬ ಯೂಸ್ ಆಗುತ್ತೆ ನಿಮಗೆ. ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಲೆಟ್ಸ್ ಸಿ. 18ನೇ ಕ್ವಶನ್ನು. ವಾಟ್ ವಾಸ್ ದ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA? ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. 14th ಅಮೆಂಡ್ಮೆಂಟ್ ಅನ್ನೋದು ಮೇಯ್ನಾಗಿ ಕೀ ಆನ್ಸರ್ ಬರಲೇಬೇಕಿದು. ಇದರಿಂದ ಏನು ಚೇಂಜಸ್ ಆಯಿತು ಅಂದರೆ ಬ್ಲ್ಯಾಕ್ ಅಮೇರಿಕನ್ಸ್ಗಳಿಗೆ ಫ್ರೀಡಮ್ ಸಿಕ್ತು. ಓಕೆ, ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್. ಹಾಗೆ ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ಇದಕ್ಕೆ ಇಟ್ ಗ್ಯಾರಂಟೀಡ್. ಇದರಿಂದ ಇನ್ನೂ ಏನು ಗ್ಯಾರಂಟಿ ಸಿಕ್ತು ಅಂತಂದರೆ ಈಕ್ವಾಲಿಟಿ ಸಿಕ್ತು, ಲಿಬರ್ಟಿ ಸಿಕ್ತು, ಈಕ್ವಲ್ ಪ್ರೊಟೆಕ್ಷನ್ ಸಿಕ್ತು. ಇವುಗಳೆಲ್ಲ ಸಿಗ್ತವೆ 14th ಅಮೆಂಡ್ಮೆಂಟಿಂದ ಅಲ್ಲಿವ್ರಿಗೆ. ಇದರಿಂದ ಅಂಬೇಡ್ಕರ್ ಏನಾಗ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಇನ್ಸ್ಪೈರಿಂಗ್ ಹಿಮ್ ಟು ಫೈಟ್ ಫಾರ್ ಸಿಮಿಲರ್ ರೈಟ್ಸ್ ಫಾರ್ ದ ಒಪ್ರೆಸ್ಡ್ ಪೀಪಲ್ ಇನ್ ಇಂಡಿಯಾ. ಸೊ ಓಕೆ, ಹಿಂಗೆ ಇಷ್ಟೇ ಬರೆದ್ರೆ ಮೇ ಬಿ 1 ಮಾರ್ಕ್ಸ್ ಕೊಡ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬರಿಬೇಕಾಗಿರ್ತದೆ. ಇದನ್ನು ಸ್ವಲ್ಪ ನೋಡಿ. ನೆಕ್ಸ್ಟು ಇದು ನೋಡಿ, ಮಾಡೆಲ್ ಪೇಪರ್ 2ನಲ್ಲಿ ಕೊಟ್ಟಿರೋ ಕ್ವಶನ್ ಇದು. ವೈ ಡಸ್ ಕೆಲಿಸ್ ಬೋರೋಕ್ ಫೀಲ್ ದಟ್ ಸೈನ್ಸ್ ಈಸ್ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್? ಇಂಡಿಸ್ಪೆನ್ಸಿಬಲ್ ಅಂದರೆ ನಾವು ವೇಸ್ಟ್ ಅಂತ ನಾವು ಎಸೆಯೋಕ್ಕೆ ಆಗಲ್ಲ ಅಂಥ ಗಾರ್ಡಿಯನ್ ಸೈನ್ಸ್ ಅನ್ನೋದು. ಹಾಗೆಯೇ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ, ಮನುಷ್ಯನನ್ನು ನೋಡ್ಕೊಳ್ಳುವಂಥದ್ದು. ಹೆಂಗೆ ಹೇಳ್ತೀರಾ ಅಂತಿದೆ ನೋಡಿ ಪಾಯಿಂಟ್ಸ್ಗಳಲ್ಲಿ. ಸೇಫ್ಟಿ ಆ್ಯಂಡ್ ಸರ್ವೈವಲ್, ಈ ವಿಚಾರದಲ್ಲೂ ಕೂಡ ಸೈನ್ಸ್ ನಮಗೆ ಸಹಾಯ ಮಾಡ್ತಾಯಿದೆ ನೋಡಿ. ಪ್ರೊವೈಡ್ ಸೊಲ್ಯೂಷನ್ ಟು ಥ್ರೆಟ್ಸ್ ಲೈಕ್ ನ್ಯಾಚುರಲ್ ಕ್ಯಾಟಸ್ಟ್ರೋಫ್, ಪ್ರಕೃತಿಯಿಂದ ಅವಘಡ ಸಂಭವಿಸಿದಾಗಲೂ ಕೂಡ ಸಹಾಯಕ್ಕೆ ಸೈನ್ಸ್ ಬರ್ತದೆ. ನೆಕ್ಸ್ಟು ಪ್ರೊಟೆಕ್ಷನ್. ಇಟ್ ಆ್ಯಕ್ಟ್ಸ್ ಆಸ್ ಎ ಗಾರ್ಡಿಯನ್ ಬೈ ಡೆವಲಪಿಂಗ್ ಟೂಲ್ಸ್ ಫಾರ್ ಡಿಸೀಸ್ ಕಂಟ್ರೋಲ್. ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಆ್ಯಂಟಿಬಯೋಟಿಕ್ಸ್ನ ಕ್ರಿಯೇಟ್ ಮಾಡೋ ಮುಖಾಂತರ ಡಿಸಾಸ್ಟರ್ನ ಪ್ರಿಡಿಕ್ಷನ್ ಮಾಡುತ್ತೆ. ಮುಂದೆ ಫ್ಯೂಚರ್ನಲ್ಲಿ ಏನಾದರೂ ಸುನಾಮಿ ಬರ್ತಾ ಇದೆಯಾ, ಏನಾದ್ರು ಆಗ್ತಾಯಿದೆ, ದೊಡ್ಡದಾಗಿ ಮಳೆ ಬರ್ತಾ ಇದೆ ಅನ್ನೋ ಥರ ಇದ್ದರೆ ಅದಕ್ಕೆ ವಾರ್ನಿಂಗ್ ಕೊಟ್ಬಿಟ್ಟು ಪ್ರೊಟೆಕ್ಷನ್ ಕೂಡ ಮಾಡುತ್ತೆ ಸೈನ್ಸು. ಹಾಗೆ ಕೇರ್ ಟೇಕರ್ ಆಫ್ ಪ್ರೋಗ್ರೆಸ್, ಅಗ್ರಿಕಲ್ಚರಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಕಮ್ಯುನಿಕೇಷನ್, ಮೊಬೈಲು, ಫೋನು ಕನೆಕ್ಷನ್ಸ್ ಇವುಗಳಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಇಂಡಸ್ಟ್ರಿಗಳಲ್ಲಾಗಲಿ, ಇವೆಲ್ಲದರಲ್ಲೂ ಚೇಂಜ್ ಆಗೋ ಕಾರಣ ಈ ಒಂದು ಸೈನ್ಸ್ ಅನ್ನೋದು. ಸೊ ಅದಕ್ಕೋಸ್ಕರ ಇದು ಇಂಡಿಸ್ಪೆನ್ಸಿಬಲ್, ಅದು ವೇಸ್ಟ್ ಅಂತ ನಾವು ಬಿಡೋಕ್ಕೆ ಆಗಲ್ಲ. ಸೇಫ್ಟಿ, ಸರ್ವೈವಲ್, ಪ್ರೊಟೆಕ್ಷನ್, ಕೇರ್ ಟೇಕರ್ ಆಫ್ ಪ್ರೋಗ್ರೆಸ್, ಇಷ್ಟರೊಳಗಡೆ ಯಾವುದಾದ್ರೂ ಸರಿ ಸ್ವಲ್ಪ ಪಾಯಿಂಟ್ಸ್ಗಳು, ಒಂದು 4 ಪಾಯಿಂಟ್ಸ್ಗಳನ್ನ ಬರೆದಿದ್ರು ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟು. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ಪ್ಲಾನೆಟ್ ಅರ್ತ್. ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಎಸರ್ಷನ್? ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ಸ್. ಹೌದು, ಇದು ಸೆಲ್ಫ್ ಎಸರ್ಷನ್, ಸ್ವಘೋಷಣೆ ಇದ್ದಂಗೆ. ಹೆಂಗೆ ನೋಡಿ, ದ ಸ್ಪೀಕರ್, ಇಲ್ಲಿ ಸ್ಪೀಕರ್ ಅಂದರೆ ಅರ್ತ್, ಅಸರ್ಟ್ಸ್ ದ್ಯಾಟ್, ಘೋಷಣೆ ಮಾಡುತ್ತೆ, ಡಿಸ್ಪೈಟ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್, ಎಷ್ಟೇ ಶೋಷಣೆ ಮಾಡಿದ್ರು ಕೂಡ ಭೂಮಿಗೆ ನಾನು ಪರ್ಮನೆಂಟ್ ಒಡೆಯ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಓನರ್, ಪರ್ಮನೆಂಟ್ ಓನರ್, ಓಕೆ, ಆ ಥರ ಹೇಳೋಕ್ಕಾಗಿರೋದಿಲ್ಲ. ಹಾಗೆ ಕೇಜ್ಡ್, ಭೂಮಿಯನ್ನು ನಾವು ಬಂಧಿಸಿ ಇಡ್ಲಿಕ್ಕಾಗಲ್ಲ. ಕೇಜ್, ಪಂಜರದಲ್ಲಿ ನಾವು ಇಡ್ಲಿಕ್ಕಾಗಲ್ಲ. ಸೊ ಆ ರೀತಿಯ ಸೆಂಟೆನ್ಸ್ ಇಲ್ಲಿ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಘೋಷಣೆ ನೋಡಿ, ಸ್ವಘೋಷಣೆ ಏನಂದರೆ ಅಸರ್ಟಿಂಗ್ ದಟ್ ನೋ ಅಮೌಂಟ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್ ಕ್ಯಾನ್ ಕ್ರಿಯೇಟ್ ಲಾಸ್ಟಿಂಗ್ ಬೌಂಡ್ರೀಸ್. ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಭೂಮಿಗೇ ಒಂದು ಬೌಂಡ್ರಿಯನ್ನು ಹಾಕ್ಲಿಕ್ಕಾಗಲ್ಲ. ಅದು ಒಂದು ಪಾಯಿಂಟನ್ನು ಕೊಡ್ತಾ ಇತ್ತು, ಯಾಕೆಂದರೆ ತುಂಬ ವಾಸ್ಟ್ ಆಗಿದೆ ಭೂಮಿ ಅನ್ನೋದು, ವಿಸ್ತಾರವಾಗಿದೆ. ನೆಕ್ಸ್ಟ್ ಇನ್ನೊಂದು ಅಸರ್ಷನ್ ನೋಡಿ, ದ ಅರ್ತ್ ಪೇಷಂಟ್ಲಿ ವೆಯ್ಟ್ಸ್ ಆ್ಯಂಡ್ ಟಾಲರೇಟ್ಸ್. ಭೂಮಿ ಎಲ್ಲವನ್ನು ಸಹಿಸ್ಕೊಡುತ್ತೆ, ವೆಯ್ಟ್ ಮಾಡುತ್ತೆ, ಕಾಯುತ್ತೆ. ನೋಡಿ, ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ಭೂಮಿ ತನ್ನ ಶಕ್ತಿ ಅಂತ ಹೇಳ್ಕೊತೈತೆ. ಎಸರ್ಟಿವ್ ಸ್ಟ್ರೆಂತ್, ತನ್ನ ಶಕ್ತಿ ಅಂತ ಸ್ವಘೋಷಣೆ ಮಾಡ್ಕೊತೈತೆ. ಅದು ವೀಕ್ನೆಸ್ ಅಲ್ಲ, ರ್ಯಾದರ್ ದ್ಯಾನ್ ವೀಕ್ ಸಬ್ಮಿಷನ್. ಓಕೆ, ಹಿಂಗೆ. ಸೊ ಒಟ್ಟಾರೆ ಈ ಕ್ವಶನಲ್ಲಿ ಭೂಮಿಯನ್ನು ಬಂಧಿಸ್ಲಿಕ್ಕಾಗಲ್ಲ, ಪರ್ಮನೆಂಟ್ ಓನರ್ ಅನ್ನೋಕ್ಕಾಗಲ್ಲ, ಇದನ್ನಕ್ಕೆ ಬೌಂಡ್ರಿಯನ್ನು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಇವೇ ಸೆಲ್ಫ್ ಅಸರ್ಷನ್ಗಳು ಪಾಯಿಂಟ್ಸು. ಇಷ್ಟಾರು ಬರೆದಿರೋ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಹೌ ಡು ಯು ಅಪ್ರಿಷಿಯೇಟ್ ಡಾನ್ ಆನ್ಸೆಲ್ಮೋ ಆ್ಯಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಒಂದು ತತ್ವವನ್ನು ಫಾಲೋ ಮಾಡೋಂಥ ವ್ಯಕ್ತಿ ಅಂತ ಹೆಂಗೆ ಹೇಳ್ತೀರಾ? ಒಂದು ಪಾಯಿಂಟು, ಡಬಲ್ ಆಫರ್ ಕೊಟ್ಟಾಗ ಅದನ್ನು ಅವನು ರೆಫ್ಯೂಸ್ ಮಾಡ್ತಾನೆ. ರೆಫ್ಯೂಸ್ ಅಂದರೆ ನಿರಾಕರಣೆ ಮಾಡ್ತಾನೆ. ಹಾಗೆ ನೆಕ್ಸ್ಟು, ಮರಗಳೆಲ್ಲ, ತೋಟದಲ್ಲಿರುವಂಥ ಮರಗಳೆಲ್ಲ ಚಿಲ್ಡ್ರನ್, ಮಕ್ಕಳಿಗೆ ಸೇರಿರೋದು ಅಂತ ಹೇಳ್ತಾನೆ. ಇದು ಕೂಡ ಅವನ ಕ್ವಾಲಿಟಿಯನ್ನು, ಅವನ ಗುಣವನ್ನು ಹೇಳುತ್ತೆ.
ಹಿಂಗಾಗಿ ಎಷ್ಟೇ ದುಡ್ಡು ಬರುತ್ತೆ ಅಂತಂದ್ರೂ ಕೂಡ ಅವನು ಮರಗಳನ್ನ ಸೇಲ್ ಮಾಡಿರಲ್ಲ. ರೆಫ್ಯೂಸ್ಡ್ ಟು ಸೇಲ್ ದೆಮ್. ನೆಕ್ಸ್ಟ್, ಈ ವಾಸ್ ಎ ಮ್ಯಾನ್ ಆಫ್ ಸಿಂಪಲ್ ಲಿವಿಂಗ್. ಅವನು ಹಾಕ್ತಿದ್ದಂಥ ಡ್ರೆಸ್ಸು, ಟೋಪಿ, ಗ್ಲೌಸ್ಗಳೆಲ್ಲ ನೋಡಿದಾಗ ಗೊತ್ತಾಗುತ್ತಲ್ಲ, ಸಿಂಪಲ್ ಪರ್ಸನ್, ಸಿಂಪಲ್ ಲಿವಿಂಗ್ ಅಂತೇಳಿ. ಈ 3 ಪಾಯಿಂಟ್ಸ್ಗಳು. ರೆಫ್ಯೂಸ್ಡ್ ಡಬಲ್ ಆಫರ್, ಚಿಲ್ಡ್ರನ್ಗೋಸ್ಕರ ಪ್ಲ್ಯಾನ್ಸ್ ನಟ್ಟಿದ್ದು, ಸಿಂಪಲ್ ಲೈಫ್. ನೆಕ್ಸ್ಟು, ವಾಟ್ ಅಡ್ಮೈರಬಲ್ ಕ್ವಾಲಿಟೀಸ್ ಡೂ ಯು ಸಿ ಇನ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಕಾಬ್? ಇವರಲ್ಲಿ ಶೋಡ್ ಗ್ರೇಟ್ ಕೈಂಡ್ನೆಸ್, ಅವರಿಬ್ಬರು ಕೂಡ ಕರುಣೆಯನ್ನು ತೋರಿಸ್ತಾರೆ. ನೆಕ್ಸ್ಟು, ದೇ ಲಿಸನ್ ಟು ಸ್ಮಿತಾ, ಒಂದು ಚಿಕ್ಕ ಹುಡುಗಿ ಆದರೂ ಕೂಡ ಅವರೆಲ್ಲ ತುಂಬ ಫೇಮಸ್ ಪರ್ಸನ್ಸ್ಗಳಾಗಿದ್ರು ಕೂಡ ಅವಳ ಮಾತನ್ನು ಕೇಳ್ತಾರೆ ಅವರು. ಇದು ಒಂದು ಕ್ವಾಲಿಟಿ. ಲಿಸನ್ ಟು ಸ್ಮಿತಾ ಆಫ್ಟರ್ ಕನ್ಸರ್ಟ್, ಈವನ್ ದೋ ದೇವರ್ ಟಯರ್ಡ್, ಅದೆಲ್ಲ ಕನ್ಸರ್ಟ್ ಆದಮೇಲೆ ಟಯರ್ಡ್ ಆಗಿದ್ದನ್ನು ಕೂಡ ಆ ಮಾತನ್ನು ಕೇಳ್ತಾರೆ. ಅಗ್ರಿ ಟು ಪ್ಲೇ, ಒಪ್ಕೊತಾರೆ, ಅನಂತಗೋಸ್ಕರ ಪ್ಲೇ ಮಾಡ್ತೀವಿ ಅಂತಲೂ ಕೂಡ ಒಪ್ಕೊತಾರೆ. ನೆಕ್ಸ್ಟು, ದೇವರ್ ಹಂಬಲ್, ಅವರು ತುಂಬ ಹಂಬಲ್ ವ್ಯಕ್ತಿಗಳಾಗಿದ್ದರು. ನೆಕ್ಸ್ಟು, ಮಾಸ್ಟ್ರಿ ಆಫ್ ದ ಸಿತಾರ್ ತಬಲಾ, ಇದರಲ್ಲೊಂದು ಒಳ್ಳೆ ಮಾಸ್ಟ್ರಿ ಇತ್ತು ಅವರಿಬ್ಬರಿಗೆ, ಸಿತಾರ್ನಲ್ಲಿ ರವಿಶಂಕರ್ಗೆ, ತಬಲಾದಲ್ಲಿ ಉಸ್ತಾದ್ ಅಲ್ಲಾ ರಕಾಬ್ಗೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ ಫ್ಯಾಮಿಲಿ? ಮೋಹನ್ ಫ್ಯಾಮಿಲಿಗೆ ಅವ್ರು ಬಂದಿದ್ದರಿಂದ ಏನು ಸಹಾಯ ಆಯಿತು ಅವ್ರಿಗೆ? ಒಂದೇನೆಂದರೆ ವಾರ್ನಿಂಗ್ ಸಿಕ್ತು ಅವ್ರಿಗೆ, ಹಿಂಗಾಗಿ ಅದು ಹೆಲ್ಪ್ ಆಯಿತು. ಫ್ಯಾಮಿಲಿ ಅವ್ರ ಸೈಕ್ಲೋ ಸ್ಟೈಲಿಂಗ್ ಮಷಿನ್ನ ಹೈಡ್ ಮಾಡಿಡೋಕ್ಕೆ, ಬೇರೆ ಕಡೆ ಕೊಟ್ಟು ಕಳಿಸ್ಲಿಕ್ಕೆ ಸಹಾಯ ಆಯಿತು, ಅವ್ನು ಬಂದು ವಾರ್ನಿಂಗ್ ಕೊಟ್ಟಿದ್ದರಿಂದ. ನೆಕ್ಸ್ಟ್, ಸರ್ಚ್ ಮಾಡೋಕ್ಕೆ ಬರ್ತಾಯಿದ್ದಾರೆ ಅಂತ ತಿಳಿಸಿದ್ರಿಂದ ಅನುಕೂಲ ಆಯಿತು. ಈ ಸೇವ್ಡ್ ದೆಮ್ ಫ್ರಮ್ ಅರೆಸ್ಟ್ ಆಗೋದ್ರಿಂದನೂ ಕೂಡ ಅವನು ಕಾಪಾಡ್ದ ಫ್ಯಾಮಿಲಿನ. ನೆಕ್ಸ್ಟು, ಆ್ಯಸ್ ಎ ಫ್ರೆಂಡ್ ಆಫ್ ದ ಫ್ಯಾಮಿಲಿ ಈ ಟುಕ್ ದ ರಿಸ್ಕ್ ಟು ಹೆಲ್ಪ್ ಮಾಡೋಕ್ಕೆ ರಿಸ್ಕ್ನ ಅವನ ಮೈ ಮೇಲೆ ಅವನು ಹಾಕ್ಕೊತಾನೆ ಫ್ರೆಂಡಾಗಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಅಚೀವ್ ದ ಗ್ರೇಟ್ ಫೀಟ್ ಅಂದರೆ ಸಕ್ಸಸ್ ಅಂತ, ಪಾದ ಅಂತ ಅನ್ಕೋಬಾರ್ದು, ಇಲ್ಲಿ ಸ್ಪೆಲ್ಲಿಂಗ್ ನೋಡಿ ಹೆಂಗಿದೆ. ಗ್ರೇಟ್ ಫೀಟ್ ಈವನ್ ವಿತ್ ಅರ್ ಹಾರ್ಡ್ಶಿಪ್ಸ್, ಲೈಫ್ ತುಂಬ ಹಾರ್ಡ್ ಆಗಿದ್ರು, ಕಷ್ಟ ಆಗಿದ್ರು ಯಾವ ರೀತಿ ಸಾಧನೆಯನ್ನು ಮಾಡ್ತಾಳೆ, ಸಕ್ಸಸ್ಸನ್ನು ಪಡಿತಾಳೆ. ಒಂದು, ಶಿ ಪ್ರಿಪೇರ್ಡ್ ಫಾರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್, ಅದಕ್ಕೆ ಪ್ರಿಪೇರ್ ಆಗಿದ್ದು. ಪ್ರಾಕ್ಟೀಸ್ಡ್ 4 hours ಎವ್ರಿ ಡೇ, ಪ್ರತಿ 4 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ಲು. ಶಿ ಹ್ಯಾಡ್ ಒನ್ ಟ್ರ್ಯಾಕ್ ಮೈಂಡ್, ಸಿಂಗಲ್ ಫೋಕಸ್ ಮೈಂಡ್ ಆಗಿರ್ತಾಳೆ ಅವಳು. ಶಿ ಜಾಯಿಂಡ್ ಆ್ಯನ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ, ಸೊ ಮೌಂಟೇನಿಯರಿಂಗ್ ಅಂತ ಕೋಚಿಂಗ್ ಕೊಡೋ ರೀತಿಯಲ್ಲಿ ಇರೋವಂಥದ್ದು. ಮನಾಲಿನಲ್ಲಿ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿಗೆ ಸೇರ್ಕೊತಾಳೆ. ಇನ್ನರ್ ಕಮ್ಯುನಿಟಿ, ಅವಳ ಕಮ್ಯುನಿಟಿನಲ್ಲಿ ಈ ಥರ ಅಡ್ವೆಂಚರ್ ತಗೊಳ್ಳೋದು, ರಿಸ್ಕ್ ತಗೊಳ್ಳೋಂಥ ಕರಿಯರ್ಸ್ಗಳನ್ನ ಎಂಕರೇಜ್ ಮಾಡ್ತಿರ್ಲಿಲ್ಲ, ಅವರೆಲ್ಲ ಡಿಸ್ಕರೇಜ್ ಮಾಡ್ತಿದ್ರು. ಹಂಗಿದ್ರು ಇವಳು ಅಲ್ಲಿ ಸಕ್ಸಸ್ ಆದಳು. ಶಿ ಸಕ್ಸಸ್ಫುಲಿ ಮ್ಯಾನೇಜ್ಡ್ ಎಕ್ಸ್ಟ್ರೀಮ್ ವೆದರ್, ತುಂಬ ಕೆಟ್ಟದಾಗಿರೋಂಥ ವೆದರ್ನು ಕೂಡ ಅವಳು ಮ್ಯಾನೇಜ್ ಮಾಡಿದ್ಲು. ಸೊ ಇವೆಲ್ಲವೂ ಕೂಡ ಅವಳ ಫೀಟ್, ಸಕ್ಸಸ್ ಇದ್ದಂಗೆ ಇಷ್ಟೆಲ್ಲ. ಹೌ ವಾಸ್ ಲೈಫ್ ಫಾರ್ ಅನೀಫ್ ಆಲ್ವೇಸ್ ಎಕ್ದಮ್ ಬಿಂದಾಸ್? ಎಕ್ದಮ್ ಬಿಂದಾಸ್ ಅಂತ ಈ ಕ್ವಶನ್ ಬರಲಿ, ಹೈಲಿ ಟ್ಯಾಲೆಂಟೆಡ್ ಅಂತ ಬರಲಿ, ಎರಡಕ್ಕೂ ಒಂದೇ ಆನ್ಸರ್. ಟ್ಯಾಲೆಂಟೆಡ್ ಆಗಿ, ಇವೆಲ್ಲವೂ ಕೂಡ ಅವ್ನು ಟ್ಯಾಲೆಂಟ್ ಅಂತ ತೋರಿಸುತ್ತೆ. ಇವೆಲ್ಲ ಮಾಡಿದ್ರಿಂದ ಅವ್ನು ಬಿಂದಾಸ್ ಆಗಿದ್ದ ಅಂತ. ಹಾಗೆ ಅನೀಫ್ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ದ ವೇಸ್ಟ್ ಮಟೀರಿಯಲ್. ಈ ಸ್ಕೆಚ್ಡ್ ವೆರಿ ವೆಲ್, ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತಿದ್ದ. ಈ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್ಗಳನ್ನ ಚೆನ್ನಾಗಿ ಪ್ಲೇ ಮಾಡ್ತಿದ್ದ. ದ ಆಫೀಸರ್ಸ್ ಫಾರ್ಮ್ ದ ಮ್ಯೂಸಿಕ್ ಗ್ರೂಪ್ ಕಾರ್ಡ್ ಅನೀಫ್ನ ಹೆಸರಿನಲ್ಲೇ ಒಂದು ಮ್ಯೂಸಿಕ್ ಗ್ರೂಪನ್ನೇ ಓಪನ್ ಮಾಡ್ತಾರೆ. ಈ ಲೀವ್ಡ್ ಇನ್ ದ ಮೊಮೆಂಟ್, ಆಯಾ ಟೈಮ್ನಲ್ಲಿ ಅವನು ಬದುಕ್ತಾ ಇರ್ತಾನೆ. ಹಿಂದೆ ಏನು ನಡೆದಿತ್ತು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಕೊರಲ್ಲ, ಪ್ಲ್ಯಾನ್ ಆಗ್ತಾನೆ, ನೆಕ್ಸ್ಟ್ ವರ್ಕ್ ಮಾಡ್ತಾ ಇರ್ತಾನೆ ಪ್ರೆಸೆಂಟಲ್ಲಿ. ಹಾಗೆ ಸೊ ಇವೆಲ್ಲವೂ ಕಾರಣಗಳು. ಅವನು ಹೈಲಿ ಟ್ಯಾಲೆಂಟೆಡ್ ಆಗಿದ್ದ ಅಂತ ಹೇಳೋಕ್ಕಾಗ್ಬೋದು, ಬಿಂದಾಸ್ ಆಗಿದ್ದ ಅಂತ ಹೇಳೋಕ್ಕಾಗ್ಬೋದು. ನೆಕ್ಸ್ಟು, ಹೌ ಡಿಡ್ ವ್ಯಾಂಗ್ಜಿಯಾ ರಿಯಾಕ್ಟ್ ಟು ದ ಸೆಕೆಂಡ್ ಮಾನ್ಸ್ಟರ್? ಸೆಕೆಂಡ್ ಮಾನ್ಸ್ಟರ್ ಏನು ಮಾಡುತ್ತೆ, ಗ್ರ್ಯಾಂಡ್ ಪಾನ ಸಾಯಿಸ್ಬೇಕು ಅಂತ ಹೇಳಿರ್ತೀರಲ್ಲ, ಅದಕ್ಕೆ ಅವನು ನಾನು ನಮ್ಮ ಗ್ರ್ಯಾಂಡ್ ಪಾನ ಇಷ್ಟಪಡ್ತೀನಿ, ಹಂಗಾಗಿ ಬೇರೆಯವರ ಗ್ರ್ಯಾಂಡ್ ಪಾನ ನಾನು ಹೆಂಗೆ ಸಾಯಿಸ್ಲಿ ಅಂತ ಹೇಳ್ತಾನೆ. ಇವನು ಕೊಟ್ಟಂಥ ರಿಯಾಕ್ಷನ್ ಆಯಿತಾ. ಅದಕ್ಕೆ ಅದೇನು ಮಾಡುತ್ತೆ, ಅದು ಜಸ್ಟ್ ಬ್ರೀದ್, ಜೋರಾಗಿ ಉಸಿರಾಡಿದ್ದಕ್ಕೆ ಅವನು ತಂದಿದ್ದಂಥ ಬ್ರೆಡ್ನ ಬ್ಯಾಗ್ ಇತ್ತಲ್ಲ, ಊಟದ ಬ್ಯಾಗು, ಅದು ಹಾರ್ಕೋ ಹೊರಟೋಗುತ್ತೆ ಫ್ಲೈಂಗ್ ಟು ದ ಸ್ಕೈ. ಇಟ್ ಮೇಡ್ ಹಿಮ್ ಟು ಸ್ಟಾರು, ತುಂಬ ಹಸಿವಿನಿಂದ ಕಷ್ಟಪಡಂಗೆ ಮಾಡಿಬಿಡುತ್ತೆ ಎರಡನೇ ಮಾನ್ಸ್ಟರ್ ಇದು. ನೆಕ್ಸ್ಟ್ ಹೋಗೋಣ ನೋಡಿ, 3 marks ಕ್ವಶನ್. ಅ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಬಾಯ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಸ್ವಾಮೀಸ್ ಲೈಫ್. ಅನ್ಎಕ್ಸ್ಪೆಕ್ಟೆಡ್ ಇದು ಕಾಮನ್ ಸಮ್ಮರಿ ರೀತಿಯಲ್ಲಿ ಆಯಿತಾ, ಓದ್ಕೊಂಬಿಡಿ, ಲಾಸ್ಟಲ್ಲಿ ಸೇರಿಸ್ಕೊಂಬರೋದು ಈಸಿ ಇದೆ. ನೆಕ್ಸ್ಟ್ ಜಾಸ್ ಪೋಯಮು ಅಷ್ಟೇ, ಇದು ಕೂಡ ಈಸಿ ಪಾಯಿಂಟ್ಸ್ ಇರ್ತವೆ, ಇದನ್ನು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಅಫಿಷಿಯಲಾಗಿ ಗೌರ್ನಮೆಂಟ್ ಒಂದು ಕೀ ಆನ್ಸರ್ ಬಿಡುತ್ತೆ.
ಅದು ಬಿಟ್ಟ ತಕ್ಷಣ ಅನ್ಸುತ್ತೆ ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ. ಸೊ ಅದು ಫೈನಲ್ ಆಗಿರ್ತದೆ, ಅದನ್ನು ನೋಡಿಕೊಂಡೆ ಎಲ್ಲರೂ ವ್ಯಾಲ್ಯೂಯೇಷನ್ ಮಾಡುವಂಥದ್ದು, ಆಯಿತಾ? ಎಸ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್. ವೆರಿ ಸೂನ್ ಸೋಷಿಯಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್.